ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿಯ ಅವಲೋಕನ ಮಾಡುವುದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರಾವಳಿ ಜಿಲ್ಲೆ ಮಂಗಳೂರಿಗೆ ತೆರಳಿದ್ದಾರೆ. ಅಲ್ಲಿ ತೆರಳಿದ್ದಂತಹ ಸಂದರ್ಭದಲ್ಲಿ ಸರ್ಕಿಟ್ ಹೌಸ್ನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಭೇಟಿಯಾಗಿದ್ದಾರೆ ಗೃಹ ಸಚಿವರನ್ನ. ಆ ಸಂದರ್ಭದಲ್ಲಿ ಒಂದಿಷ್ಟು ಗದ್ದಲಗಳಾಗಿದ್ದಾವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿಗದಿತ ಸಭೆ ನಡೆಯೋದಕ್ಕೂ ಮುಂಚೆ ನಡೆದಂತಹ ಅನೌಪಚಾರಿಕ ಸಭೆ, ಆ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ ಯಾಕೆ, ಏನೇನಾಯ್ತು, ಗೃಹ ಸಚಿವರು ಏನ್ ಪ್ರತ್ಯುತ್ತರವನ್ನ ನೀಡಿದ್ರು? ವಿದ್ಯಾ, ಈ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ನಂತರ ಹಲವಾರು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಜಿಲ್ಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ. ಚೂರಿ ಇರಿತದ ಘಟನೆಗಳು ನಡೆದಿದ್ದಾವೆ, ಕಲ್ಲು ತೂರಾಟದ ಘಟನೆಗಳು ನಡೆದಿದ್ದಾವೆ. ಇದರಿಂದ ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಡ್ತಾ ಇದೆ ಅನ್ನೋ ಒಂದು ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಬಂದಿದ್ದಾರೆ. ಹಾಗೆಯೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಇವತ್ತು ಸಭೆ ಇದೆ. ಸಭೆಯಲ್ಲಿ ಜಿಲ್ಲೆಯ ಹಾಗೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆಗಳು ಹಾಗೆಯೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ. ಇದಕ್ಕೆ ಸಭೆ ಕೂಡ ಈಗಾಗಲೇ ನಿಗದಿಯಾಗಿದೆ. ಅದರ ಮೊದಲು ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ಅವರು ಇರಬೇಕಾದ್ರೆ ಮುಸ್ಲಿಂ ಮುಖಂಡರು ಬಂದು ಅವರನ್ನು ಭೇಟಿಯಾಗಿದ್ದಾರೆ. ಕೆಲವು ಮನವಿಗಳನ್ನು ಸಲ್ಲಿಸುವಂತ ರೀತಿಯಲ್ಲಿ ಅವರು ಬಂದಿದ್ರು. ಸಭೆ ನಡೀಬೇಕಾದ್ರೆ ಅಲ್ಲಿ ಒಂದು ಗೊಂದಲದ ವಾತಾವರಣ ವ್ಯಕ್ತವಾಗಿದೆ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಮುಸ್ಲಿಂ ಮುಖಂಡರು ವ್ಯಕ್ತಪಡಿಸಿದ್ರು. ಒಂದು ಅಶ್ರಫ್ ಎಂದು ಗುಂಪು ಹತ್ಯೆಯಲ್ಲಿ ಅಶ್ರಫ್ ಒಬ್ಬನನ್ನ ಕೊಲೆ ಮಾಡಲಾಗಿತ್ತು, ಹತ್ಯೆ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಾಹುಲ್ ಹಮೀದ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನು ಸಭೆಯಲ್ಲಿ ಯಾಕೆ ಗೊಂದಲ, ಆಕ್ರೋಶ ಯಾಕೆ? ಇಲ್ಲ ರೀ, ಯಾವುದೇ ಗೊಂದಲ ಯಾವುದಿಲ್ಲ. ಬಹಳ ಒಳ್ಳೆ ರೀತಿಯಲ್ಲಿ ಮೀಟಿಂಗ್ ಆಗಿದೆ. ನಾವೆಲ್ಲ ಸೇರಿ ನಮ್ಮ ಏನು ನೋವುಂಟು ಅದನ್ನು ತೋಡಿಕೊಂಡಿದ್ದೇವೆ. ಗೃಹ ಸಚಿವರು ಬರಬೇಕು ಅಂತ ನಮ್ಮ ಆಗ್ರಹ ಇತ್ತು. ಗೃಹ ಸಚಿವರು ಬಂದಿದ್ದಾರೆ, ಉಸ್ತುವಾರಿ ಮಂತ್ರಿಗಳು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆ ಮುಂದಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾವುದೇ ಅಹತಕರ ಘಟನೆ ಸಂಭವಿಸದಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಗತವೈಭವ ಉಂಟಾ ಅದು ಮತ್ತೆ ಮರುಕಳಿಸಬೇಕು, ಸಾಮರಸ್ಯದಿಂದ ನಾವೆಲ್ಲ ಬದುಕುವಂತಾಗಬೇಕು. ಈ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ನೀಡಿದ್ದೇವೆ. ಕುಡುಪು ಏನು ಗುಂಪು ಹತ್ಯೆ ನಡೀತು, ಅಶ್ರಫ್ ಕೇರಳದ ವ್ಯಕ್ತಿಯನ್ನ, ಆ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತು ಅಸಮಾಧಾನ. ಯಾಕಂದ್ರೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂತಹ ಘೋಷಣೆ ಅದಕ್ಕೆ ಕಾರಣ ಅಂತ ಹೇಳಿಕೊಂಡು ಈ ಎಲ್ಲ ಹೇಳಿಕೆಯನ್ನು ಬೆಂಗಳೂರಲ್ಲಿ ಕೊಟ್ಟಿದ್ರು. ಅದಕ್ಕೆ ಮುಸ್ಲಿಂ ಮುಖಂಡರು ಕೂಡ, ನೀವು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದು, ಪ್ರೆಸ್ ಮೀಟ್ ಮಾಡಿದ್ರಿ ಕೂಡ. ಇವತ್ತು ಆ ವಿಚಾರದಲ್ಲಿ ಅವರಿಗೊಂದು ಅಸಮಾಧಾನವನ್ನು ನಿಮಗೆ ತೋರ್ಪಡಿಸಿದ್ದೀರಿ ಅನ್ನೋ ಮಾಹಿತಿ ಕೆಲವರು ಮಾತಾಡಿದ್ದಾರೆ ಕೂಡ. ಅದ್ರ ಬಗ್ಗೆ ನೋಡಿ, ಆ ವಿಚಾರ ಪ್ರಸ್ತಾಪ ಆಯಿತು. ಆದರೆ ನಮ್ಮ ಸಂಶಯಗಳನ್ನು ಅವರು ಮೊದಲೇ ನಿವಾರಣೆ ಮಾಡಿದ್ದಾರೆ. ನಿನ್ನೆ ಪತ್ರಿಕೆ ಕರೆದು ಹೀಗೆ ದುಷ್ಕರ್ಮಿಗಳ ಸ್ಟೇಟ್ಮೆಂಟನ್ನು ನಾನು ಹೇಳಿದ್ದೇನಷ್ಟಲ್ಲದೆ ಇದು ನನ್ನದಲ್ಲ ಎಂಬುದನ್ನು ಭಾಳ ಸ್ಪಷ್ಟವಾಗಿ ಅವರು ನಿನ್ನೆನೇ ಹೇಳಿದ್ದಾರೆ. ಇವತ್ತು ಸಹ ನಮಗೆ ಹೇಳಿದ್ದಾರೆ. ಆದ ಕಾರಣ ನಮಗೆ ಯಾವುದೇ ಗೃಹ ಸಚಿವರ ಹೇಳಿಕೆಯ ಮೇಲೆ ಯಾವುದೇ ಗೊಂದಲ ಆಗಲಿ ಇಲ್ಲ, ಯಾವುದೇ ಸಂಶಯವೂ ಇಲ್ಲ. ಅದು ಬಹಳ ಸ್ಪಷ್ಟ ಇದೆ. ಮತ್ತು ಅಶ್ರಫ್ನ ಹತ್ಯೆ ಘಟನೆಗೆ ಸಂಬಂಧಿಸಿದಂತೆ 48 ಗಂಟೆಗಳಲ್ಲಿ ಈ ಜಿಲ್ಲೆಯಲ್ಲಿ ಏನಾಗಿದೆ, ಯಾವ ರೀತಿ ಈ ಪ್ರಕರಣವನ್ನು ತಿರುಚಲಾಗಿತ್ತು, ಎಲ್ಲಿ ವಾಸ್ತವಾಂಶಗಳನ್ನು ಮರೆಮಾಚಲಾಗಿತ್ತು, ಹೇಗೆ ಮುಚ್ಚಿಡಲು ಪ್ರಯತ್ನ ಆಗಿತ್ತು, ಇದರ ಬಗ್ಗೆ ಬಹಳ ವಿವರವಾಗಿ ಅವರಿಗೆ ನಾವು ಏನು ಪ್ರಯತ್ನ ಮಾಡಿದ್ದೇವೋ ಇದನ್ನು ಮತ್ತೆ ಸಾರ್ವಜನಿಕರಿಗೆ ತೆರೆದಿಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ದೇವೋ ಆ ಬಗ್ಗೆ ನಾವು ಗೃಹ ಸಚಿವರ ಹತ್ರ ವಿಷಯವನ್ನು ಪ್ರಸ್ತಾಪ ಮಾಡಿ. ಈಗ ಸುಹಾಸ್ ಹತ್ಯೆ ಬಳಿಕ ನಿನ್ನೆ 2 ದಿನಗಳಿಂದ ಇಲ್ಲಿ ನಡೀತಾ ಇರುವಂತಹ ಘಟನೆಗಳು, ಕಾನೂನು ಸುವ್ಯವಸ್ಥೆ ಆಗೋದು, ಮತ್ತೆ 3 ಜನ ಮುಸ್ಲಿಮರ ಮೇಲೆ ಮತ್ತೆ ಪುನಃ ಅಟ್ಯಾಕ್ ಆಗಿರುವಂಥದ್ದು, ಹತ್ಯೆಗೆ ಪ್ರಯತ್ನ ಆಗಿರುವಂಥದ್ದು, ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ದೇವೆ. ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ಪ್ರತಿಯೊಂದು ಘಟನೆಯನ್ನು ಚಿತ್ರಣ ಅವರಿಗೆ ಮುಂದಿಟ್ಟಿದ್ದೇವೆ. ಮತ್ತು ಅಮಾಯಕರು ಅವರು ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಪರಿಹಾರ ಕೊಡುವಂತಾಗಬೇಕು ಅದನ್ನು ಹೇಳಿದ್ದೇವೆ. ಮತ್ತು ಯಾವುದೇ ಕಾರಣಕ್ಕೆ ಈ ರೀತಿಯಾಗಿ ಬಂದ್ ಘೋಷಣೆ ಮಾಡಿ ಸಾರ್ವಜನಿಕರಿಗೆ, ಅದು ಬಹಳ ಮುಖ್ಯವಾಗಿ ನಿನ್ನೆ ವಿದ್ಯಾರ್ಥಿಗಳಿಗೆ ಆದಂಥ ತೊಂದರೆ, ಇದಕ್ಕೆಲ್ಲ ಯಾರು ಹೊಣೆ ಇದನ್ನೆಲ್ಲ ಅವರಿಗೆ ಪ್ರಶ್ನೆ ಮಾಡಿದ್ದೇವೆ. ಮತ್ತು ಅವರು ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳುಂಟು ಅದನ್ನು ಇವತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ನಾವು ಚರ್ಚಿಸ್ತೇವೆ. ಮತ್ತು ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಸರ್ಕಾರ, ನೀವು ಖಂಡಿತ ಅದರ ಬಗ್ಗೆ ಭಯಪಡಬೇಡಿ, ಸರ್ಕಾರ ನಿಮ್ಮೊಟ್ಟಿಗೆ ಒಳ್ಳೆಯ ಒಂದು ಸಾಮರಸ್ಯದ ಬದುಕಿಗೆ ಸರ್ಕಾರ ನಿಮಗೆ ಖಂಡಿತ ನಿಮ್ಮೊಟ್ಟಿಗೆ ಇದೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದ. ವಿದ್ಯಾ, ಇದು ಮುಸ್ಲಿಂ ಮುಖಂಡರ ಮಾತು. ಅವರು ಕಾಂಗ್ರೆಸ್ ಮುಖಂಡರು ಕೂಡ ಹೌದು. ಹಾಗೆಯೇ ಸಭೆಯಲ್ಲಿ
ಅಶ್ರಫ್ ಮಾಜಿ ಮೇಯರ್ ಅಶ್ರಫ್ ಹೇಳಿರುವಂಥದ್ದು ಅಸಮಾಧಾನ ಅಂತೂ ವ್ಯಕ್ತಪಡಿಸಿದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದೇವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಹೇಳಿಕೆ ನೀಡಿದ್ರು ಅದ್ರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ಅಂತಲೂ ಹೇಳಿದ್ದಾರೆ. ಆದರೆ ಒಂದು ಕಡೆಯಿಂದ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.